ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಏರಿಯಾದಲ್ಲಿ ನಡೆದಂಥ ಗಣೇಶ ವಿಸರ್ಜನಾ ಮೆರವಣಿಗೆ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ವೀಕ್ಷಕರೇ. ಇದು ಮಸ್ಟ್ ವಾಚ್ ವಿಡಿಯೋ ವೀಕ್ಷಕರೇ. ಇದನ್ನು ಸ್ಕಿಪ್ ಮಾಡ್ದಲೇ ಲಾಸ್ಟ್ ಎಂಡ್ ತನಕ ನೋಡಿ. ಇದು ತುಂಬ ರೋಮಾಂಚಕರವಾಗಿದೆ ಮತ್ತು ಇದು ಅಲ್ಲಿ ನಡೆದಂಥ ರ್ಯಾಲಿ ಮೆರವಣಿಗೆ ಇದೆಯಲ್ಲ, ಎಲ್ಲ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಒಂದು ಟೈಮ್ ವಿಸರ್ಜನೆ ಮಾಡೋಂಥ ಕಾರ್ಯಕ್ರಮ ಇದು. 1-1.5 ಕಿಲೋಮೀಟ್ರ್ ಫುಲ್ ಎಲ್ಲಿ ನೋಡಿರೋ ಗಣೇಶ ಮೂರ್ತಿಗಳೇ ಕಾಣಿಸ್ತಾ ಇದ್ದು ವೀಕ್ಷಕರೇ. ಇದರಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲ ಗಣೇಶ ಮೂರ್ತಿಗಳು ಅವರವರು ಕಲಾವಿದರು ದಂಡನ್ನೇ ಕರೆಸಿದ್ರು. ಪ್ರತಿಯೊಂದು ಡಿಫ್ರೆಂಟ್ ಕಲಾವಿದರು ಅವ್ರು ಮಾಡಿದಂಥ ಇದು ಡ್ಯಾನ್ಸ್ ಇರ್ಬೋದು, ಎಲ್ಲ ಪ್ರತಿಯೊಂದು ಮತ್ತು ಆ ಮ್ಯೂಸಿಕ್ಕಿಗೆಲ್ಲ ಡ್ಯಾನ್ಸ್ ಮಾಡಿದಂಥ ವೀಕ್ಷಕರು ನೋಡೋಕ್ಕೆ ಒಂದು ತುಂಬ ಖುಷಿಯಾಗೋದು. ಮತ್ತು ಎಲ್ಲೆಲ್ಲಿ ನೋಡಿದ್ರು ಫುಲ್ ಕೇಸರಿ ಎಲ್ಲ ಒಂಥರ ಬೆಂಗಳೂರು MS ಪಾಳ್ಯ ರೋಡು, ವಿದ್ಯಾಣಪುರ, ನಮ್ಮ ಸಂಭ್ರಮ್ ಕಾಲೇಜು, ಹೆಸರುಘಟ್ಟ ಇವೆಲ್ಲ ಒಂಥರ ಕೇಸರಿ ಮಯವಾಗಿದ್ದು ವೀಕ್ಷಕರೇ. ಅದನ್ನೇ ಒಂದು ವೀಡಿಯೋ ಮಾಡಿ ಎಲ್ಲರಿಗೂ ತೋರಿಸೋಣ ಅಂತ ಹಾಕಿದ್ದೀನಿ. ಪ್ಲೀಸ್ ಸ್ಕಿಪ್ ಮಾಡದೆ ನೀವು ಲಾಸ್ಟ್ ತನಕ ವೀಡಿಯೋ ನೋಡಿ ವೀಕ್ಷಕರೇ. ನಿಮಗೆ ಅರ್ಥ ಆಗುತ್ತೆ ಯಾವ್ಯಾವ ಥರ ಇವನ್ ವೆರೈಟೀಸ್ ಆಫ್ ಡಿಫ್ರೆಂಟ್ ಗಣೇಶ, ಗೌರಿ ಎಲ್ಲದೂ ನೋಡಿಬಿಟ್ರೆ ಯಾವ ಏರಿಯಾದಲ್ಲಿ ಯಾವ್ಯಾವ ಥರ ಗಣೇಶ ಇಟ್ಟಿದ್ರು ಅಂತ ನೋಡೋಕ್ಕೆ ಒಂಥರ ಕಣ್ಣು ತುಂಬ ಬರುತ್ತೆ. ಅಂತ ಎಷ್ಟು ಜನ ವೀಕ್ಷಕರು ಎಲ್ಲಿ ಕಣ್ಣು ಹಾಯಿಸಿದ್ರು ಬರೀ ಜನಗಳೇ ತುಂಬ್ಕೊಂಡಿದ್ರು ಅವ್ರ ರೋಡಲ್ಲೆಲ್ಲ. ಭಾಳ ಖುಷಿ ಆಗ್ತಿತ್ತು. ನಾನಂತೂ ಅಷ್ಟು ಕ್ಲೀನಾಗಿ ಎಲ್ಲ ಪ್ರತಿಯೊಂದು ವೀಡಿಯೋ ಮಾಡಿಕೊಂಡು ಅದನ್ನೆಲ್ಲರಿಗೂ ತೋರಿಸ್ಬೇಕು ಅಂತ ಒಂದು ಯಾವ ಥರ ನಡೀತವೆ ಇದು ಗಣೇಶ ವಿಸರ್ಜನಾ ಕಾರ್ಯಕ್ರಮ. ಒಬ್ಬೊಬ್ಬರೇ ಮಾಡೋದೇ ಒಂಥರ, ಬಟ್ ಗ್ರೂಪಲ್ಲಿ ಪ್ರತಿಯೊಬ್ಬರು ಎಲ್ಲ ಸೇರಿ ಒಂದು ಮೆರವಣಿಗೆ ಮಾಡೋದಿದೆಯಲ್ಲ, ಅದು ಒಂಥರ ನೋಡೋಕ್ಕೆ ರೋಮಾಂಚನ ಆಗುತ್ತೆ ಮತ್ತು ತುಂಬ ಖುಷಿಯಾಗುತ್ತೆ ಅಂಥವೆಲ್ಲ ನೋಡೋಕ್ಕೆ. ಆ್ಯಕ್ಚುಲಿ ಅದು ಬೆಂಗಳೂರಲ್ಲಿ ಅಂಥವೆಲ್ಲ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ವೀಕ್ಷಕರೇ. ಈ ಉತ್ಸವ ನಡೆದಿದ್ದು ಸಂಡೇ ವೀಕ್ಷಕರೇ. ಎಲ್ಲ ಪ್ರತಿಯೊಂದು ಅಂಗಡಿಗಳನ್ನೂ ಎಲ್ಲ ಪೊಲೀಸರೆಲ್ಲ ಕ್ಲೋಸ್ ಮಾಡಿಸಿ ಈ ಮೆರವಣಿಗೆಗೋಸ್ಕರ ಎಲ್ಲ ರೋಡ್ಗಳನ್ನೆಲ್ಲ ಬ್ಲಾಕ್ ಮಾಡಿ ಬರೀ ಈ ಗಣೇಶ ಮೂರ್ತಿಗಳೇ ಎಲ್ಲಿ ನೋಡಿರೋ 1-1.5 ಕಿಲೋಮೀಟ್ರು ಫುಲ್ ಎಲ್ಲಿ ನೋಡಿರೋ ಫುಲ್ ಗಣೇಶ ಮೂರ್ತಿಗಳೇ ಕಾಣಿಸ್ತಿದ್ರು. ಮತ್ತು ಆ ಜನಗಳ ಹತ್ರ ಎಲ್ಲ ಕೇಸರಿ ಬಾವುಟ ಪ್ರತಿಯೊಂದು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ ಎಲ್ಲ ತೋರಿಸಿದ್ದೀನಿ. ಇಲ್ಲಿ ನೋಡಿ ಯಾವ್ಯಾವ ಟೈಪು ನಿಮಗೆ ಗಣೇಶನ ನೀವು ನೋಡಿರಲ್ವೋ, ಎಲ್ಲ ಥರದ ಗಣೇಶನ ಈ ಒಂದೇ ವಿಡಿಯೋದಲ್ಲಿ ನೀವು ನೋಡ್ಬೋದು. ಯಾವ್ಯಾವ ಏರಿಯಾದಲ್ಲಿ ನಮಗೆ ಆ್ಯಕ್ಚುಲಿ ಬೆಂಗಳೂರಲ್ಲಿ ಎಷ್ಟೊಂದು ಗಣೇಶ ಇಟ್ಟಿರ್ತಾರೆ, ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಥರ ಡಿಫ್ರೆಂಟ್ ಗಣೇಶ ಇಟ್ಟಿರ್ತಾರೆ. ಬಟ್ ಅದನ್ನೆಲ್ಲ ಒಂದೇ ಸರಿ ನೋಡೋವಂಥ ಭಾಗ್ಯ ನಮಗೂ ಸಿಕ್ಕಿದೆ. ಆ್ಯಕ್ಚುಲಿ ನಾನು ಅದನ್ನೆಲ್ಲ ಪ್ರತಿಯೊಂದನ್ನು ಎಲ್ಲ ಗಣೇಶನೂ ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಕ್ಚುಲಿ ವಿಡಿಯೋದಲ್ಲಿ. ನೀವು ಸ್ಕಿಪ್ ಮಾಡಿದೆ ಎಲ್ಲ ನೋಡಿ ಯಾವ್ಯಾವ ಥರ ಒಂದೊಂದು ಏರಿಯಾದಲ್ಲಿ ಏನೇನು ಮಾಡಿದರು ಆ ಥರ. ಇಲ್ಲಿ ಜನಗಳನ್ನೆಲ್ಲ ನೋಡಿ ಎಷ್ಟೊಂದು ಕೇಸರಿಮಯ ನೋಡಿ. ಇಲ್ಲೆಲ್ಲ ಯಾವ ಥರ ಒಬ್ಬೊಬ್ಬರು ಒಂದೊಂದಿದ್ರಲ್ಲಿ ಒಬ್ಬೊಬ್ಬರು ಟ್ಯಾಕ್ಟ್ರಲ್ಲಿ ಇಟ್ಕೊಂಡಿದ್ರು, ಒಬ್ಬೊಬ್ಬರು ಅವರೇ ವ್ಯಾನ್ಗಳೇ ಸ್ಪೆಸಿಫಿಕ್ಕಾಗಿ ಇದು ಬರ್ತಾವಲ್ಲ ಯಾವ್ದಾದ್ರು ದೇವಸ್ಥಾನದ್ದು ಇದು ಉತ್ಸವ ಮಾಡೋಂಥ ಅದರಲ್ಲೂ ಇಟ್ಕೊಬಂದಿದ್ರು ಸ್ವಲ್ಪ ಜನ. ಮ್ಯೂಸಿಕ್ ಸಿಸ್ಟಮು ಸ್ವಲ್ಪ ಜನ ತಗೊಬಂದಿದ್ರು. ಮತ್ತು ಇನ್ನು ಸ್ವಲ್ಪ ಜನ ಅದು ಸೌಂಡ್ ಸಿಸ್ಟಮ್ಮು ಇಟ್ಕೊಂಡಿದ್ರು. ಅದಲ್ಲದೆ ಡಿಫ್ರೆಂಟ್ ಇದು ವೆರೈಟಿ ಕಲಾವಿದ್ರ ದಂಡುಗಳನ್ನೇ ಕರೆಸಿದ್ರು ಒಬ್ಬೊಬ್ರು. ಒಂದೊಂದನ್ನು ನೋಡೋಕ್ಕೂ ಒಂಥರ ಅಷ್ಟು ಖುಷಿಯಾಗೋದು. ಆ್ಯಕ್ಚುಲಿ ನಮ್ಮದೇ ಕಾಲುಗಳೇ ನಿಲ್ತಾ ಇರಲಿಲ್ಲ, ನಾವು ಹೋಗಿ ಡ್ಯಾನ್ಸ್ ಮಾಡೋಣ ಅನ್ನೋ ಥರ ಒಂದು ಅನಿಸ್ತಾಯಿತ್ತು ಆ್ಯಕ್ಚುಲಿ. ನೋಡಿ ಎಲ್ಲ ವೀರ್ಗಾಸೆ ನೋಡಿ ವೀಕ್ಷಕರು. ನಾವು ಈಗಿನ ಕಾಲದ ಜನ್ರೇಷನ್ ಜನಗಳೆಲ್ಲ ತುಂಬ ಇದು ಟೆಕ್ನಾಲಜಿ ಅದು ಇದು ಅಂತೇಳಿ ನಾವು ಹಳೆ ಕಾಲದ ಕಲೆಗಳನ್ನೇ ನಾವು ಮರ್ತ್ಬಿಟ್ಟಿರ್ತೀವಿ. ಆದರೆ ಈ ಗಣೇಶೋತ್ಸವ ಬಂದಾಗ ಡೊಳ್ಳು ಕುಣಿತ, ಪ್ರತಿಯೊಂದು ವೀರ್ಗಾಸೆ ಮತ್ತು ಪ್ರತಿಯೊಂದು ಇದನ್ನು ಅಷ್ಟೇ ಗೊಂಬೆಗಳೆಲ್ಲ ಬಂತವಲ್ಲ, ಅವೆಲ್ಲ ನೋಡೋಕ್ಕೆ ಖುಷಿಯಾಗುತ್ತೆ. ಹಳೆ ಕಾಲದ್ದೆಲ್ಲ ಹಳೇ ಇದ್ರದ್ದು ನೋಡಿ. ಇಲ್ಲೆಲ್ಲ ಕೋಳಿ ನೋಡಿ, ಇದು ಹನುಮಾನು ಎಷ್ಟು ಚೆನ್ನಾಗಿದೆ. ಇವನ್ನೆಲ್ಲ ನಮ್ಮೆಲ್ಲ ನೋಡೇ ಇರಲ್ಲ ತುಂಬ ಜನ. ಈಗಿನ ಕಿಡ್ಸ್ ಅಂತೂ ಇಂಥವನ್ನೆಲ್ಲ ನೋಡಿರಲ್ಲ ಆ್ಯಕ್ಚುಲಿ. ಇಂಥವೆಲ್ಲ ನೋಡಿದಾಗ ಎಷ್ಟು ಕಣ್ಣು ತುಂಬರುತ್ತೆ ಅಂದರೆ ಅದು ಒಂಥರ ಲೈಫ್ ಟೈಮ್ ಇದೇನೆ ಆ್ಯಕ್ಚುಲಿ. ಇಂಥವೆಲ್ಲ ನೋಡೋಕೆ ಒಮ್ಮೊಮ್ಮೆ ಒಬ್ಬರಿಗೆ ಸಿಗೋದು ಇಲ್ಲ ಆ್ಯಕ್ಚುಲಿ. ಇಂಥವನ್ನೆಲ್ಲ ನೋಡ್ತಾ ಇರಬೇಕು, ಮಕ್ಕಳಿಗೂ ತೋರಿಸ್ಬೇಕು ಆ್ಯಕ್ಚುಲಿ. ಮುಂದಿನವರಿಲ್ಲ ಅಂದರೆ ಈ ಥರ ಎಲ್ಲ ಯಾರೂ ಮಾಡೋದು ಇಲ್ಲ, ಇಂಥ ಕಲಾವಿದ್ರನ್ನ ಯಾರು ಕರ್ಸೋದು ಇಲ್ಲ. ಅಂಥ ಕಲಾವಿದರುಗಳು ಬೆಳಿಬೇಕು. ತುಂಬ ಅಂಥ ಕಲಾವಿದರೆಲ್ಲ ಹಳ್ಳಿ ಸೈಡಲ್ಲಿ ಆ ಕಡೆ ಎಲ್ಲ ಇರ್ತಾರೆ. ಬಟ್ ನಾವೇನು ಮಾಡ್ತೀವಿ, ಅವರೆಲ್ಲ ಇದು ಮಾಡೋಕ್ಕಲ್ಲ. ಅಂಥವ್ರನ್ನ ನಾವು ಸ್ವಲ್ಪ ಬೆಳೆಸ್ಬೇಕು. ಇಂಥ ಕಾರ್ಯಕ್ರಮಗಳಿಗೆಲ್ಲ ಅಂಥವ್ರು ತೋರಿಸಿದ್ರೆ ನಮ್ಮ ಕಲೆನೂ ನಾವು ಉಳಿಸ್ಬೋದು ಮತ್ತು ಬೆಳೆಸ್ಬೋದು ಆ್ಯಕ್ಚುಲಿ. ಮತ್ತು ಎಂಥ ಫೆಸ್ಟಿವಲ್ ಬಂದ್ರೂ ನಾವು ಅದನ್ನು ಕಾಪಾಡಿಕೊಂಡು ಸೆಲೆಬ್ರೇಟ್ ಮಾಡಿಕೊಂಡು ಹೋಗ್ತಾ ಇರ್ಬೇಕು ಆ್ಯಕ್ಚುಲಿ. ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿ ಅವತ್ತೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಏನೇ ಅವ್ರಿಗೆ ಪ್ರಾಬ್ಲಮ್ ಇದ್ದರೂ ಎಲ್ಲ ಮರೆತುಬಿಟ್ಟು ಎಲ್ಲರೂ ಡ್ಯಾನ್ಸ್ ಮಾಡ್ಕೊಂಡು ಅವತ್ತೊಂದಿನ ಮೆರವಣಿಗೆಯಲ್ಲಿ ಎಲ್ಲ ಪಾಲ್ಗೊಂಡಿದ್ದಾರೆ ಆ್ಯಕ್ಚುಲಿ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಅದು ನೋಡೋಕ್ಕೆ. ನೋಡಿ ಒಬ್ಬೊಬ್ರು ಒಂದೊಬ್ಬರು ವೆರೈಟಿ ಆಫ್ ಇದು ಕಲಾವಿದರನ್ನ ಕರೆಸಿದ್ರು ಆ್ಯಕ್ಚುಲಿ ಇದಕ್ಕೆ. ಅವ್ರದ್ದೆಲ್ಲ ಡ್ಯಾನ್ಸು ನೋಡಿ ಎಲ್ಲ ನೋಡೋಕ್ಕೆ ಸಖತ್ತಾಗಿತ್ತು ವೀಕ್ಷಕರೇ.
ಇದು ನೋಡಿ ಇಲ್ಲಿಗೆಲ್ಲ ಯಾವ್ಯಾವ ಥರ ಒಬ್ಬೊಬ್ಬರು ಏರಿಯಾದಲ್ಲೂ ಒಂದೊಂದು ಥರ ಗಣೇಶ ಇಟ್ಟು ಅವರೇ ಎಲ್ಲ ಒಂಥರ ಎಲ್ಲರೂ ಪ್ರತಿಯೊಬ್ಬರು ರ್ಯಾಲಿಗೆ ಬಂದಿದ್ದರು. ಆ್ಯಕ್ಚುಲಿ ಅದೊಂಥರ ಒಂದೇ ಅಟ್ ಎ ಟೈಮು ಒಂದೇ ಸರಿ ಎಲ್ಲ ಗಣೇಶನೂ ತಗೊಂಡೋಗೋದು ಮೆರವಣಿಗೆ ಮುಖಾಂತರ. ಇದೇ ಥರ ತಗೊಂಡೋಗೋದು ಬೆಸ್ಟ್ ಆ್ಯಕ್ಚುಲಿ. ಒಂದೊಂದು ಏರಿಯಾದಲ್ಲಿ ತಗೊಂಡೋದ್ರೆ ಜನಗಳು ಒಂದು 50 ಜನ 20 ಜನ ಎಲ್ಲ ಇರ್ತಾರೆ. ಆದ್ರೂ ಅದನ್ನು ಈ ಥರ ಎಲ್ಲ ತಗೊಂಡೋದ್ರೆ ಜನಗಳು ಸಾವಿರಾರು ಜನ ಸೇರೋದ್ರಿಂದ ನೋಡೋಕ್ಕೆ ಒಂಥರ ಮೈ ಜುಮ್ ಅನ್ನುತ್ತೆ. ಆ್ಯಕ್ಚುಲಿ ಖುಷಿಯಾಗುತ್ತೆ ಆ್ಯಕ್ಚುಲಿ ಈ ಥರ ಎಲ್ಲ ನೋಡೋಕ್ಕೆ. ಮತ್ತು ಅವೆಲ್ಲ ಫುಲ್ ಒಂದು 3-4 ಕಿಲೋಮೀಟ್ರ್ 4-5 ಕಿಲೋಮೀಟ್ರ್ ರ್ಯಾಲಿ ಆ ಥರ ಎಲ್ಲ ಹೋಗ್ಬಿಟ್ರೆ ಅದು ಬೆಂಗಳೂರಂಥ ಏರಿಯಾದಲ್ಲಿ ನೋಡೋಕ್ಕೆ ಅದು ಕಣ್ಣು ಅದು ತುಂಬಾ ಖುಷಿಯಾಗುತ್ತೆ ವೀಕ್ಷಕರೇ. ನೋಡಿ ಇಲ್ಲೆಲ್ಲ ಎಷ್ಟು ದೂರದಿಂದ ಇನ್ನೂ ಟ್ಯಾಕ್ಟ್ರಿಗಳು ಬರ್ತಾನೆ ಇದೆ. ಆ್ಯಕ್ಚುಲಿ ನಾನು ಸ್ವಲ್ಪ ಬೇಗನೆ ಹೋಗಿದ್ದೆ, ಇನ್ನೂ ತುಂಬ ಇದು ಗಣೇಶ ಎಲ್ಲ ಏರಿಯಾದಲ್ಲೂ ತಗೊಬಂದು ಮೇಯ್ನ್ ರೋಡಿಗೆಲ್ಲ ಜಾಯ್ನ್ ಆಗ್ತಾಯಿದ್ರು. ಬಟ್ ನಾನು ಸ್ವಲ್ಪ ಇದು ಮೇಯ್ನ್ ಇದು 140 ಕಿಲೋಮೀಟರ್ ಇರೋ ತನಕ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಸ್ವಲ್ಪ ಅದನ್ನೆಲ್ಲ ಮತ್ತೆ ನಾನು ಹೊರಟ್ಬಿಟ್ಟೆ ಬೇಗ. ಬಟ್ ಇನ್ನೂ ತುಂಬ ಜನ ಬಂದು ಜಾಯ್ನ್ ಆಗಿ ಎಲ್ಲ ರೋಡುಗಳಲ್ಲೆಲ್ಲ ಮೇಯ್ನ್ ರೋಡ್ಗಳಲ್ಲೆಲ್ಲ ಎಲ್ಲ ಅಂಗಡಿಗಳನ್ನೂ ಬ್ಲಾಕ್ ಮಾಡಿದರು. ಎಲ್ಲ ನಾನ್ ವೆಜ್ಜು ಫಿಶ್ಶು ಮಂದಂಗಡಿ ಎಲ್ಲ ಪ್ರತಿಯೊಂದು ಬ್ಲಾಕ್ ಕ್ಲೋಸೇ ಮಾಡಿಸಿದ್ರು ಆ್ಯಕ್ಚುಲಿ ಆ ಮೇಯ್ನ್ ರೋಡಲ್ಲೆಲ್ಲ. ಅದು ತುಂಬ ಚೆನ್ನಾಗಿತ್ತು. ಈ ಥರ ಎಲ್ಲ ನೋಡೋಕ್ಕೆ ಖುಷಿಯಾಗುತ್ತೆ ಆ್ಯಕ್ಚುಲಿ. ಈಗ ಕೋವಿಡ್ ಆ ಟೈಮಲ್ಲೆಲ್ಲ ಈ ಥರ ನೋಡೋಕ್ಕೆ ಒಂದು ಸಿಗ್ತಿರಲಿಲ್ಲ ಆ್ಯಕ್ಚುಲಿ. ಕೊರೋನಾ ಪರೀಕ್ಷೆ ಎಲ್ಲ ಆದಮೇಲೆ 3 ವರ್ಷ ಕೋವಿಡ್ ಎಲ್ಲ ಆದಮೇಲೆ ಪಾಪ ಎಂಥ ಇದಾಗಿದೆ. ಇದನ್ನೆಲ್ಲ ನಾವು ಮಿಸ್ ಮಾಡ್ಕೊತಿದ್ವಿ ಆ್ಯಕ್ಚುಲಿ. ಈ ಉತ್ಸವ ಮತ್ತು ಈ ಮೆರವಣಿಗೆ ಎಲ್ಲ ನೋಡಿಬಿಟ್ರೆ ನಮ್ಮ ಏರಿಯಾದಲ್ಲೂ ಒಂದು ದೊಡ್ಡ ಗಣಪತಿ ಎಲ್ಲ ನಾವುಗಳು ಕೂರಿಸಿ ಈ ಮೆರವಣಿಗೆ ಎಲ್ಲ ಭಾಗವಹಿಸಬೇಕು ಅನ್ಸ್ಬಿಡುತ್ತೆ ವೀಕ್ಷಕರೇ. ಎಷ್ಟು ಚೆನ್ನಾಗಿತ್ತು. ಇದು ನೋಡೋಕ್ಕೇ ತುಂಬ ಖುಷಿ ಆಗ್ತಿತ್ತು ಆ್ಯಕ್ಚುಲಿ. ಆ ಜನಗಳ ಮಧ್ಯೆ ನೋಡೋದಿದೆಯಲ್ಲ ಅದೇ ಒಂದು ತುಂಬಾ ಖುಷಿ ಆ್ಯಕ್ಚುಲಿ. ಏನು ಒಂದು ಗಲಾಟೆನೂ ಆಗ್ದಲೇ ಎಲ್ಲ ಪೊಲೀಸೆಲ್ಲ ಇದ್ದಿದ್ರು ತುಂಬಾ ರೋಡಲ್ಲಿ. ಬಟ್ ಏನೂ ಒಂದು ಇದಾಗ್ದೇ ಅಷ್ಟು ಕ್ಲೀನಾಗಿ ಆ ಮೆರವಣಿಗೆ ನಡೀತು ವೀಕ್ಷಕರೇ. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ಸ್ ಹಾಕಿ ತಿಳಿಸಿ ವೀಕ್ಷಕರೇ. ನಿಮ್ಮ ಏರಿಯಾದಲ್ಲೂ ಇದೇ ಥರ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಕ್ಷಕರೇ. ಇನ್ನೂ ಒಳ್ಳೊಳ್ಳೆ ವೀಡಿಯೋಗೋಸ್ಕರ ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.